ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನಾನು ದೀಕ್ಷಿತ್ ವಗ್ಗ ಮಾತಾಡ್ತಾ ಇದ್ದೀನಿ. ತುಂಬಾ ದಿನಗಳಿಂದ ಎಲ್ಲರೂ ಒಂದು ರೀಲ್ಸ್ ಆಗ್ತಾ ಇದ್ರು, ಕೊಟ್ಟಿಯೂರು ಅಂತ ಹೇಳಿ. ಆ ಪ್ರಕೃತಿಯ ನೋಡುವಾಗ ಎಲ್ರಿಗೂ ಕೂಡ ಅದರ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಮೂಡುದು ಸಹಜ. ಸೊ ನನಗೂ ಇದರ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಮೂಡಿ ನಾನು ಕೂಡ ಫ್ರೆಂಡ್ಸ್ ಜೊತೆ ಸೇರಿ ಈ ಟೆಂಪಲ್ಗೆ ಹೋಗುವಂತ ಪ್ಲಾನ್ ಮಾಡ್ಕೊಂಡೆ. ಮನೆಯಿಂದ ಹೊರಡುವಾಗ ರಾತ್ರಿ ಆಗಿತ್ತು. ಹಾಗೆ ಒಂದು ಬೆಚ್ಚ ಹಾರ್ಲಿಕ್ಸ್ ಅನ್ನು ಕುಡಿದೆ. ಹಾರ್ಲಿಕ್ಸ್ ಅನ್ನ ಕುಡಿದು ಕಸಿನ್ ಮನೆಯಲ್ಲಿ ಗಾಡಿ ಇಟ್ಟು ಇನ್ನೊಂದು ಫ್ರೆಂಡ್ ಅನ್ನು ನಾನು ಪಿಕಪ್ ಮಾಡ್ಕೊಳ್ಲಿಕ್ಕಂತ ಹೋದ್ವಿ. ಹಾಗೆ ಅವರು ನಾವು ಸೇರ್ಕೊಂಡು ಪೆಟ್ರೋಲ್ ಎಲ್ಲ ಹಾಕೊಂಡು ವಿಟ್ಲದ ಪೆರ್ಲ ಕಡೆ ಹೊರಟ್ವಿ. ಅಲ್ಲಿಂದ ನಾವು ಹೋಗ್ಬೇಕಾಗಿತ್ತು. ಹೋಗುವಾಗ ನಾನೇ ಬೈಕ್ ರೈಡ್ ಮಾಡ್ಕೊಂಡು ಹೋದೆ. ಫುಲ್ ನೈಟು, ನಾವು ಲೈಟು, ಅಪಾಚೆ RTR 160cc ಸ್ಪೋರ್ಟ್ಸ್ ಬೈಕ್ ಅಲ್ಲಿ ಗಾಡಿ ಜುಮ್ ಅಂತ ನೋಗ್ತಾ ಇತ್ತು. ಆದ್ರೆ ಕಲ್ಲಡ್ಕ ಫ್ಲೈಓವರ್ ಕೆಳಗೆ ಮಾತ್ರ ಗಾಡಿ ಎಲ್ಲಿ ಜಾಮ್ ಆಗ್ತದೆ ಅಂತ ಭಯ ಆಗ್ತಿತ್ತು. ಯಾಕಂದ್ರೆ ರೋಡ್ ಎಲ್ಲ ಸ್ವಲ್ಪ ಸರಿ ಇರ್ಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಹೋಗಿ ಪೆರ್ಲ ಸೇರಿದ್ವಿ. ಅಷ್ಟೊತ್ತಿಗೆ ನಮ್ಮನ್ನು ಪಿಕಪ್ ಮಾಡ್ಲಿಕ್ಕೆ ಅಂತ ಕಾರ್ ಬಂದಿತ್ತು. ಫ್ರೆಶ್ ಅಪ್ ಆಗ್ಲಿಕ್ಕೆ ಅಂತ ಅವರ ರೂಮ್ ಕಡೆ ಹೋದ್ವಿ. ಹಾಗೂ ನಮ್ಮ ಗಾಡಿಗಳನ್ನೆಲ್ಲ ಅಲ್ಲೇ ಪಾರ್ಕ್ ಮಾಡಿದ್ವಿ. ನಾವು ಹೋಗುವಷ್ಟರಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು. ಅಲ್ಲಿ ಒಬ್ರು ಮಲಯಾಳಿಯನ್ನ ನಮಗೋಸ್ಕರ ತಿಂಡಿ ಎಲ್ಲ ರೆಡಿ ಮಾಡ್ತಿದ್ರು. ಮೋಹನ್ ಲಾಲ್ ಇದ್ದು ಫಿಲ್ಮ್ ಎಲ್ಲ ನಾವು ಇಲ್ಲಿ ನೋಡೋದ್ರಿಂದ ನಾನು ಅವ್ರ ಹತ್ರ ಮಲಯಾಳಿಯಲ್ಲಿ ಮಾತಾಡ್ಲಿಕ್ಕೆಲ್ಲ ಟ್ರೈ ಮಾಡಿದೆ. ಗಂಟೆ ನೋಡುವಾಗ 12 ಗಂಟೆ ಆಗ್ತಾ ಬಂದಿತ್ತು. ಸೊ ಮಾರ್ನಿಂಗ್ ನಾವು ಬೇಗ ರೀಚ್ ಆಗ್ಬೇಕಂತ ಹೇಳಿ ನಾವು ಬೇಗ ಹೊರಟ್ವಿ. ಸೆಲ್ಫಿ ಗೌಜಿ ಗಮ್ಮತ್ತಿನ ಮೂಲಕ ನಮ್ಮ ಪ್ರಯಾಣ ಮುಂದುವರಿಯಿತು. ಹಲವಾರು ಮೂವಿಗಳ ಬಗ್ಗೆ ಡಿಸ್ಕಷನ್ ಆಯ್ತು. ಮತ್ತೆ ಕ್ರಿಕೆಟ್ ಬಗ್ಗೆ ಮಾತಾಡಿದ್ರು. ನಂಗೆ ಕೊಹ್ಲಿ ಮತ್ತು ಧೋನಿಯನ್ನು ಬಿಟ್ಟರೆ ಕ್ರಿಕೆಟ್ ನೋಡಿದ್ರೆ ಯಾರ್ದು ಕೂಡ ಗೊತ್ತಿಲ್ಲ. ಅದಕ್ಕೆ ನಾನು ಸುಮ್ಮನೆ ನಾಚಿಕೆಟ್ಟುದು ಯಾಕೆ ಅಂತ ಎಂತ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಮೋಸ್ಟ್ಲಿ ಇಂಡಿಯಾದಲ್ಲಿ ಎಂತ ಇಲ್ಲದೆ ಇದ್ರು ಕೂಡ ಬದುಕಬಹುದು. ಆದ್ರೆ ಮ್ಯಾಪ್ ಇಲ್ಲದೆ ಬದುಕಲಿಕ್ಕೆ ತುಂಬಾ ಕಷ್ಟ. ಎಲ್ಲಿ ಹೋದ್ರು ಕೂಡ ನಮಗೆ ಮ್ಯಾಪ್ ಜೊತೆಯಲ್ಲೇ ಬೇಕಾಗ್ತದೆ. ಹೋಗ್ತಾ ಇರುವಾಗ ರೋಡ್ ಸೈಡ್ ಅಲ್ಲಿ ಒಂದು ಡಾಬಾ ಕಾಣಿಸ್ತು. ಡ್ರೈವಿಂಗ್ ಮಾಡೋರಿಗೆ ಹೆವಿ ಜರ್ನಿ ಇರೋದ್ರಿಂದ ಎಲ್ಲರೂ ಕೂಡ ಒಂದು ಬ್ಲಾಕ್ ಟೀ ಕುಡಿದ್ವಿ. ಅಷ್ಟೊತ್ತಿಗೆ ಕೊಟ್ಟಿಯೂರಿಗೆ ಹೋಗುವಂತ ನನ್ನ ಫ್ರೆಂಡ್ ಒಬ್ರು ಅದೇ ದಾರಿಯಲ್ಲಿ ಅದೇ ಹೋಟ್ಲಿಗೆ ಬಂದ್ರು. ಅವ್ರ ಜೊತೆ ಸ್ವಲ್ಪ ಮಾತಾಡಿ ನಾವು ನಮ್ಮ ಪ್ರಯಾಣವನ್ನು ಮತ್ತೆ ಮುಂದುವರಿಸಿದ್ವಿ. ಮತ್ತೆ ಅದೇ ಮಾತುಗಳು, ಅದೇ ಹರಟೆಗಳು. ಕಣ್ಣು ಯಾವಾಗ ನಿದ್ರೆಗೆ ಜಾರಿತಂತಾನೆ ಗೊತ್ತಾಗ್ಲಿಲ್ಲ. ನಾನು ಕಣ್ಬಿಟ್ಟಾಗಂತೂ ಬೆಳಿಗ್ಗೆ 5:30 ಆಗಿತ್ತು. ಹಾಗೆ ಮೇಲೆ ಗ್ಲಾಸ್ ಅಲ್ಲಿ ಮಂಡೆ ಹೊರಗೆ ಹಾಕಿ ಹಿಣಕಿದೆ. ಫುಲ್ ಟ್ರಾಫಿಕ್ ಜಾಮ್. ಹಾಗೋ ಹೇಗೋ ಮುಂದೆ ಸಾಗಿ ಫೈನಲ್ ಆಗಿ ಒಂದ್ ಕಡೆಯಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ದೇವಸ್ಥಾನದ ಹತ್ರ ನಾವು ರೀಚ್ ಆಗಿದ್ವಿ. ಗ್ಯಾರಿಸ್ ನೈಡರ್ ಅನ್ನುವಂತಹ ಇಂಗ್ಲಿಷ್ ಪೋಯಟ್ ಒಂದು ಮಾತು ಹೇಳ್ತಾರೆ, ನೇಚರ್ ಇಸ್ ನಾಟ್ ಅ ಪ್ಲೇಸ್ ಟು ವಿಸಿಟ್, ಇಟ್ ಇಸ್ ಅ ಹೋಮ್. ಇಲ್ಲಿನ ಪ್ರಕೃತಿ ನೋಡಿ ನಂಗೆ ಅದು ನಿಜ ಅಂತ ಅನಿಸ್ತು. ಬೆಳಿಗ್ಗೆ ಎದ್ದು ಟಿವಿ ಜಂಗಮ ಗಂಟೆಗಳ ಸದ್ದನ್ನು ಕೇಳುವಂತಹ ನಮ್ಮ ಕಿವಿಗಳಿಗೆ ಇಂತಹ ಪ್ರಕೃತಿಯ ಸದ್ದು ವಿಶೇಷ ಅಂತ ಅನಿಸ್ತು. ಬಾವಳಿ ಎಂಬ ಪುಣ್ಯ ನದಿಯಲ್ಲಿ ಶುಚಿಯಾಗಿ ನಾವು ದೇವಸ್ಥಾನದ ಕಡೆ ಹೊರಟೆವು. ಎತ್ತ ಕಣ್ಣು ಆಯಿಸಿದರೂ ಕೂಡ ಜನಗಳ ರಾಶಿಯೇ ಕಾಣುತ್ತಿತ್ತು. ಕೇರಳದಲ್ಲಿದ್ದು ನಾವು ಮಲಯಾಳಿ ಕೇಳುವುದಕ್ಕಿಂತ ಕೂಡ ಜಾಸ್ತಿ ಬಲಯ ಪೋಲಯ ಅನ್ನುವಂತಹ ತುಳು ಭಾಷೆಯನ್ನೇ ನಾವು ಕೇಳುತ್ತಿದ್ದೆವು. ಯಾಕಂದ್ರೆ ಮಂಗಳೂರಿಂದ ತುಂಬಾ ಜನ ಬಂದಿದ್ರು. ಹಾಗೆ ನಡೆದುಕೊಂಡು ಮುಂದೆ ಸಾಗುವಾಗ ಮುಂದೆ ಏನಿರಬಹುದು ಎನ್ನುವಂತಹ ಕುತೂಹಲ ನಮ್ಮೆಲ್ಲರನ್ನು ಕಾಡುತ್ತಿತ್ತು. ಫೈನಲಿ ಕೊಟ್ಟಿಯೂರು ಅನ್ನುವಂತಹ ಸ್ವರ್ಗಕ್ಕೆ ಹೋಗಿ ರೀಚ್ ಆದೆವು. ಕಟ್ಟಡದ ಸಾಲುಗಳ ನೆನಪುಗಳನ್ನು ಕಣ್ಣಿನಿಂದ ಕಿತ್ತೆಸೆಯುವಂತಹ ಅದ್ಭುತ. ತಟ್ಟಿ ಮನೆಯ ಮಾಡುಗಳನ್ನು ಪ್ರಕೃತಿಯು ಅಪ್ಪಿಕೊಂಡು ಮುದ್ದಾಡುವಂತಹ ಚಿತ್ರಣ. ಮಾತುಗಳೇ ಬರದೆ ಮೂಕ ವಿಸ್ಮಿತರಾಗಿ ಪ್ರಕೃತಿಯ ಹಾಗೂ ಹೋಗುಗಳ ನೋಟವನ್ನು ನೋಡುತ್ತಾ ಒಂದೊಂದು ಹೆಜ್ಜೆ ಇಟ್ಟು ಮುಂದೆ ನಡೆದೆವು. ಭೂಮಿಯಲ್ಲಿ ಶಾಶ್ವತವಾಗಿ ಬದಲಾಗದೆ ಇರುವಂತಹ ವಿಚಾರವೇನೆಂದರೆ ಅದು ಪ್ರಕೃತಿ ಮಾತ್ರ. ಆದ್ದರಿಂದ ಶಿವನು ಈ ಒಂದು ಸ್ಥಳವನ್ನು ತನ್ನ ಇರುವಿಕೆಗೆ ಆಯ್ಕೆ ಮಾಡಿಕೊಂಡಿದ್ದಾನೆ ಅಂತ ಅನಿಸ್ತು. ಪ್ರಜಾಪತಿ ದಕ್ಷನ ಮಗಳಾದಂತಹ ಸತಿದೇವಿ ತನ್ನ ಇಚ್ಛೆಯ ವಿರುದ್ಧವಾಗಿ ಶಿವನನ್ನು ವರಿಸಿದಾಗ ದಕ್ಷನ ಕೋಪಕ್ಕೆ ತುತ್ತಾಗುತ್ತಾಳೆ. ಮುಂದೆ ದಕ್ಷನ ಮನೆಯ ಕಾರ್ಯಕ್ರಮದಲ್ಲಿ ಸತಿಗೆ ಹಾಗೂ ಶಿವನಿಗೆ ಆಮಂತ್ರಣವಿಲ್ಲದಿದ್ದಾಗ ಸತಿಯು ತನ್ನ ಶಿವನ ಒಪ್ಪಿಗೆಯನ್ನು ಮೀರಿ ದಕ್ಷನಲ್ಲಿಗೆ ಬಂದು ತನಗೆ ಹಾಗೂ ತನ್ನ ಶಿವನಿಗೆ ಆದ ಅವಮಾನಕ್ಕಾಗಿ ಅಲ್ಲೇ ಇದ್ದ ಹೋಮಕುಂಡಕ್ಕೆ ಆರಿ ಪ್ರಾಣತ್ಯಾಗ ಮಾಡಿದಂತಹ ಊರೇ ಈ ಕೊಟ್ಟಿಯೂರು. ಇದರಿಂದ ಮಹಾನ್ ಕೋಪಗೊಂಡಂತಹ ಶಿವನು ತನ್ನ ಜಡೆಯಿಂದ ವೀರಭದ್ರ ಹಾಗೂ ಭದ್ರಕಾಳಿ ಅವತಾರವನ್ನು ಎತ್ತಿ ದಕ್ಷನ ತಲೆಯನ್ನು ಕಡಿದು ಅಲ್ಲಿಗೆ ಮೇಕೆಯ ತಲೆಯನ್ನು ಇಟ್ಟಂತಹ ವಿಚಾರ ನಮಗೆಲ್ಲರಿಗೂ ತಿಳಿದೇ ಇದೆ. ಸತಿಯನ್ನು ಕಳೆದುಕೊಂಡಂತಹ ಶಿವನು ರುದ್ರ ತಾಂಡವ ನೃತ್ಯವನ್ನು ಮಾಡಿ ಜಗತ್ತನ್ನೇ ಬೆರಗಾಗಿಸಿದ ಸ್ಥಳವೇ ಈ ಕೊಟ್ಟಿಯೂರು. ಈ ದೇವಸ್ಥಾನ ವರ್ಷದ 28 ದಿನಗಳು ಮಾತ್ರ ತೆರೆಯಲಾಗಿದ್ದು ಈ ಪ್ರಕೃತಿಯಲ್ಲಿ ದೇವರ ಇರುವಿಕೆಗೆ ಇನ್ನಷ್ಟು ಸಾಕ್ಷಿಯಾಗಿದೆ. ಇಲ್ಲಿನ ಕೊಟ್ಟಿಯೂರು ದೇವಸ್ಥಾನದ ಬಗ್ಗೆ ಅಲ್ಲಿನ ಊರವರ ಮಾತನ್ನು ಕೇಳೋಣ ಬನ್ನಿ. 12 ದಿವಸ ಲೇಡೀಸ್ ಹೋಮದಲ್ಲಿ ಸದಿ ಎತ್ತು ಹೋಮದಲ್ಲಿ ಬಿದ್ದಿದೆಯಲ್ಲ, ಅದಕ್ಕೆ ಹೋಮದಲ್ಲಿ ದೇವರು ಬಂದು ಬೇರೆ ರೂಪದಲ್ಲಿ ಬಂದು ತಲೆ ಕಡಿಯೋದು. ದಕ್ಷ ವೀರಭದ್ರ ರೂಪ. ಆ ಕತ್ತೆಯನ್ನ ಅಲ್ಲಿಂದ ಹೋಗಿ ತರುದು ವಯನಾಡು ಟೆಂಪಲ್ ಇಂದ. ಒಬ್ರೇ ಕಾಡಲ್ಲಿ ಎತ್ಕೊಂಡು ಇಲ್ಲಿಗೆ ಬಂದು 28 ದಿನ ಇಲ್ಲಿಟ್ಟು ಪೂಜೆ ಮಾಡಿ ಪೂಜೆ ಮಾಡಿ ನಂತರ ಮತ್ತೆ 28 ದಿನ ಆದ ನಂತರ ಮತ್ತೆ ಅದೇ ಕಾಡಲ್ಲಿ ಅವ್ರು ತಗೊಂಡು ಹೋಗ್ತಾರೆ ಒಬ್ರೆ. ನೆಕ್ಸ್ಟ್ ಈ ತಿಂಗಳಲ್ಲೇ ಅದು ಎತ್ಕೊಂಡ್ ಬರುತ್ತೆ. ಅಂದ್ರೆ ಇದು ಪ್ರಕೃತಿಯಲ್ಲಿ ಇರ್ತಾರೆ. ಶಿವನ್ ಪ್ರಕೃತಿಯಲ್ಲಿ ಇರೋದು, ಹೊರ ಏನಿಲ್ಲ. ಇಲ್ಲಿದ್ದು ಪ್ರಕೃತಿಯಲ್ಲಿ ಶಿವನಿದೆ, ಅವರಿದೆ. ಇಲ್ಲಿ ಬಂದು ಏನು ನಮ್ಮ ಎಲ್ಲ ನಡೀತಂದ ಹೇಳ್ತಾರೆ. ನಾನೇನು ಕನ್ನಡ ನನಗೂ ಜಾಸ್ತಿ ಬರಲ್ಲ, ಎಲ್ಲರಿಗೂ ಹೇಳ್ಕೊಡ್ಬೇಕು, ಅದು ನೋಡ್ಬೇಕು, ಅಲ್ಲಿ ಪೂಜೆ ಮಾಡಲೇಬೇಕು.
ಅವರು ನಮಗೆ ತಿಳಿಸಿದಂತಹ ಮಾಹಿತಿಯ ಪ್ರಕಾರ ಇಲ್ಲಿ ಪ್ರಕೃತಿಯನ್ನು ದೇವರ ರೂಪದಲ್ಲಿ ಕಾಣುತ್ತಾರೆ ಅಂತ ಗೊತ್ತಾಯ್ತು. ಹಾಗೂ ಅಲ್ಲಿ ದೇವರಿಗೆ ಪೂಜೆ ಮಾಡುವಂತಹ ಕಡಗವನ್ನು ಕಾಡು ದಾರಿಯಲ್ಲಿ ಏಕಾಂಗಿಯಾಗಿ ತಂದು 28 ದಿನದ ಪೂಜೆ ಮುಗಿದ ಬಳಿಕ ಅದೇ ದಾರಿಯಲ್ಲಿ ಅದನ್ನು ಕೊಂಡೊಯ್ಯುತ್ತಾರೆ ಎಂಬಂತಹ ವಿಚಾರ ನಾವು ಅವರಿಂದ ತಿಳಿದುಕೊಂಡೆ. ದೈವಿ ಶಕ್ತಿಗಳು ಮನುಷ್ಯನಿಗೆ ಹತ್ತಿರವಾಗಿರುವಂತಹ ಇಲ್ಲಿನ ಇನ್ನಷ್ಟು ವಿಚಾರಗಳನ್ನು ತಿಳಿದು ನಾವು ನಮ್ಮ ಮನೆಯ ಕಡೆಗೆ ಹೊರಟ್ವಿ. ಬೆಳಿಗ್ಗೆ ನಾವು ಬೇಗ ಹೋಗಿದ್ರಿಂದ ನಮ್ಮ ತಿಂಡಿ ಆಗಿರ್ಲಿಲ್ಲ. ಬರುವಾಗ ನಾವೊಂದು ಹೋಟೆಲ್ಗೆ ಹೋದ್ವಿ. ಬಿಸಿ ಬಿಸಿ ಪರೋಟ, ಕಡ್ಲೆಗಶಿ, ಬೆಚ್ಚ ಚಾ ಹಾಗೂ ಕುರುಂ ಮಾಡುವಂತಹ ಒಂದು ಚಟ್ಟಂಬಡೆಯನ್ನು ತಿಂದು ಊರ್ ಕಡೆ ಹೊರಟ್ವಿ. ಮತ್ತೆ ಕೇರಳದ ಪ್ರಕೃತಿಯನ್ನು ಸವಿತಾ ಹಳ್ಳ ಕೊಳ್ಳಗಳ ದಾರಿಗಳ ಮಧ್ಯೆ ನಮ್ಮ ಸ್ನೇಹಿತರ ಪೊಳ್ಳು ಜೋಕುಗಳಿಗೆ ಹಳ್ಳು ಬಿಡುತ್ತಾ ದೇವರ ನಾಡು ಎಂದೇ ಪ್ರಸಿದ್ಧಿಯಾಗಿರುವಂತಹ ಕೇರಳ ರಾಜ್ಯಕ್ಕೆ ಗುಡ್ ಬೈ ಹೇಳ್ತಾ ಮಂಗಳೂರು ಕಡೆ ನಡೆದು. ಹೀಗೆ ಇನ್ನಷ್ಟು ವಿಚಾರಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಷ್ಟರವರೆಗೆ ಫಾಲೋ ಮಾಡಿ ದೀಕ್ಷಿತ್ ವಗ್ಗರ್ ಚಾನೆಲ್. ಥ್ಯಾಂಕ್ ಯು.